ಸಿದ್ದರಾಮಯ್ಯ ಅಧಿಕಾರ ಬಿಡೋ ಮಾತಿಲ್ಲ, ರಾಜಕೀಯ ಕೊನೆ ಅಂತ ನೀವು ಅರ್ಥ ಮಾಡ್ಕೋದ್ದು. ನನಗೆ ವಯಸ್ಸಾಗ್ತಾ ಇದೆ ಅಂತ ಅಂದರೆ ಇವತ್ತು ರಾಜಕೀಯ 40 ವರ್ಷ ಮಾಡಿದ್ದಾರೆ, ಇನ್ನಷ್ಟು ಮಾಡಲಿಕ್ಕೆ ಸಾಧ್ಯನಾ? ಕೊನೆ ಅಂತ ಅಂದರೆ ಇನ್ನು 10 ವರ್ಷ ರಾಜಕೀಯ ಮಾಡ್ಬೋದು ಅಂತ. ನಿಜ. 3ನೇ ಬಾರಿ ನೋಡಿ, ಒಂದೇನಂದರೆ 3ನೇ ಬಾರಿ ಸಿ ಎಮ್ ಆಗೋದು ಅಂತ ಕೊನೆ ಅಂತ ಅರ್ಥ ಏನು? ನನಗೆ ವಯಸ್ಸಾಗ್ತಾ ಇದೆಯಪ್ಪ ಅನ್ನೋ ಭಾವನೆ ಅಷ್ಟೇ. ಸಿದ್ದರಾಮಯ್ಯವರು ಗಟ್ಟಿಯಾಗಿರೋ ತನಕ ಈ ರಾಜ್ಯಕ್ಕೆ ಬೇಕೇ ಬೇಕು, ಈ ರಾಜ್ಯಕ್ಕೆ ಅವ್ರ ಸೇವೆ ಬೇಕೇ ಬೇಕು, ಅವ್ರ ಮಾರ್ಗದರ್ಶನ ಬೇಕು. ಹಂಗಾಗಿ ಖಂಡಿತವಾಗಿ ಕೂಡ ಸಿದ್ದರಾಮಯ್ಯವರು ಆ ಜೀವನ ಪರ್ಯಂತ ನಿವೃತ್ತಿ ಮಾತೇ ಇಲ್ಲ, ರಾಜಕೀಯವಾಗಿ ಸಕ್ರಿಯವಾಗಿ ಇದ್ದೇ ಇರ್ತಾರೆ. ನಮ್ಮೆಲ್ಲರೂ ಕೂಡ ಮಾರ್ಗದರ್ಶನವನ್ನು ಕೊಡ್ತಾರೆ. ಅದೇನು ಅದೆಲ್ಲ ಹೈಕಮಾಂಡ್ ತೀರ್ಮಾನ ತಗೊಳುತ್ತೆ. ನಮ್ಮಲ್ಲಿ ಯಾವತ್ತೂ ಕೂಡ ಆ ವಿಚಾರಗಳನ್ನು ಉಪಮುಖ್ಯಮಂತ್ರಿಗಳಾಗಲಿ ಮುಖ್ಯಮಂತ್ರಿಗಳಾಗಲಿ ನಮ್ಮಲ್ಲಿ ಚರ್ಚೆ ಮಾಡಿಲ್ಲ. ಶಾಸಕರಲ್ಲಿ ನಾವು ಹೈಕಮಾಂಡ್ ಏನು ಹೇಳುತ್ತೆ ಅದಕ್ಕೆ ಬದ್ಧರಾಗಿದ್ದೇವೆ. ಸದ್ಯಕ್ಕೆ ಸಿದ್ದರಾಮಯ್ಯವ್ರ ಕುರ್ಚಿ ಖಾಲಿ ಇಲ್ಲ, ನಿಮ್ಮ ಕುರ್ಚಿ ಬಿಡುತ್ತೆ ಯಾರು ಹೇಳ್ತಾನೂ ಇಲ್ಲ. ವಿರೋಧ ಪಕ್ಷದವ್ರು ಬೊಬ್ಬೆ ಬಿಟ್ಟರೆ ನಮ್ಮ ಪಕ್ಷದವ್ರು ಯಾರು ಕೂಡ ಸಿದ್ದರಾಮಯ್ಯವ್ರ ಕುರ್ಚಿ ಬಿಡಿ ಅಂತ ಹೇಳ್ತಾ ಇಲ್ಲ. ಹಾಗಾಗಿ ಸಿದ್ದರಾಮಯ್ಯವ್ರು ಮುಖ್ಯಮಂತ್ರಿ ಆಗಿದ್ದಾರೆ, ಮುಂದೆ ಹೈಕಮಾಂಡು ಇವತ್ತು 138 ಆಗಿಬಿಟ್ಟಿದೆ, ಬಲ ಜಾಸ್ತಿ ಆಗೋಗಿದೆ ನಮಗೆ. ಅಧಿಕಾರ ಪ್ರಸ್ತಾಪ ಪಬ್ಲಿಕಲ್ಲಿ ಆಗಿಲ್ಲ, ಅಥವಾ ನಮ್ಮಲ್ಲಿ ಕೂಡ ಇಂಡೋರಲ್ಲಿ ಯಾವತ್ತು ಸಭೆಗಳಲ್ಲಾಗಿಲ್ಲ. ನಾವು ಆಗಿರಬಹುದು, ಬಹುಶಃ ಇಬ್ಬರು ಒಪ್ಪಂದಕ್ಕೆ ಬಂದಿರಬಹುದು. ಅದು ಬಿಟ್ಟರೆ ಯಾವುದೇ ಅವರು ಕೂಡ ಉಪಮುಖ್ಯಮಂತ್ರಿಗಳಾಗಲಿ ಮುಖ್ಯಮಂತ್ರಿಗಳಾಗಲಿ ಎಲ್ಲೂ ಕೂಡ ಪ್ರಸ್ತಾಪ ಮಾಡಲಿಲ್ಲ ಆ ವಿಚಾರದ ಬಗ್ಗೆ. ಹಾಗಾಗಿ ಅವರವರ ಮನಸ್ಸಿಗೆ ತಕ್ಕಂತೆ ಅವ್ರು ಮಾತಾಕೊಂಡಿರ್ಬೋದು. ಬಟ್ ಬಹಿರಂಗವಾಗಿ ಶಾಸಕಾಂಗ ಸಭೆಯಲ್ಲಾಗಲಿ ನಮಗಾಗಲಿ ಇಬ್ಬರು ನಾಯಕರು ಒಪ್ಪಂದ ಆಗಿದೆ ಅಂತ ಹೇಳಿಲ್ಲ. 100ಕ್ಕೆ ನಾನು ನಿಮಗೆ ಹೇಳ್ತೇನೆ, ಬೆಳಗಾವಿ ಅಧಿವೇಶನದ ನಂತರ ಈ ಸದ್ಯಕ್ಕೆ ಯಾವುದೇ ಕಾರಣ ಕೂಡ ಮುಖ್ಯಮಂತ್ರಿ ಬದಲಾವಣೆ ಆಗೋದಿಲ್ಲ. ಯೂರಾಲಜಿ ವಂಶೋದಯ ಆಸ್ಪತ್ರೆಯಲ್ಲಿ ನಾವು ಸಮಗ್ರ ಮೂತ್ರಶಾಸ್ತ್ರದ ಆರೈಕೆಯನ್ನ ಒದಗಿಸುತ್ತೇವೆ. ರೋಗ ನಿರ್ಣಯದಿಂದ ಚೇತರಿಸಿಕೊಳ್ಳುವವರೆಗೆ ನಿಮ್ಮ ಆರಾಮ ಮತ್ತು ಆರೋಗ್ಯವನ್ನ ಖಚಿತಪಡಿಸಿಕೊಳ್ಳಲು ನಮ್ಮ ತಜ್ಞರ ತಂಡ ಸದಾ ಸಿದ್ಧರಿದ್ದಾರೆ. ಹೆಚ್ಚಿನ ಮಾಹಿತಿಗಾಗಿ ಸಂಪರ್ಕಿಸಿ 7277072270 ಅಥವಾ 9141066685.